जिल्ह्यात सततच्या पावसामुळे उद्भवू शकणाऱ्या पुराच्या परिस्थितीचे योग्य प्रकारे व्यवस्थापन करण्यासाठी सर्व विभागीय अधिकाऱ्यांनी समन्वय साधून काम करावे अशी सूचना सार्वजनिक बांधकाम आणि जिल्ह्याचे पालकमंत्री सतीश जारकिहोळी यांनी अधिकाऱ्यांना दिले. जिल्हा परिषद सभागृहात शुक्रवारी झालेल्या अतिवृष्टी पूर परिस्थिती व्यवस्थापन विषयक बैठकीचे अध्यक्षस्थानावरून ते बोलत होते. ಎಷ್ಟು ಬರ್ತೈತೆ ಅಷ್ಟು ಹೊರಗಡೆ ಹಾಕುವಂಥ ಡಿಸಿಷನ್ ತೊಗೊಂಡು ಅಂದರೆ ಆಲ್ಮೋಸ್ಟ್ 50,000 ಕ್ಯೂಸೆಕ್ಸು ಹಿಡ್ಕಲ್ ಡ್ಯಾಮ್ನಿಂದ ರಾತ್ರಿ ಎಷ್ಟು ಬರ್ತೈತೆ ಅಷ್ಟು ಹೊರಗಡೆ. ಯಾಕಂದರೆ ಈಗ ಆಲ್ಮೋಸ್ಟ್ 97% 97% ಅಂದರೆ ಆಲ್ಮೋಸ್ಟ್ ತುಂಬಿದಂಗೆ ಇರೋದು. ಸೊ ಅಷ್ಟೇ ಹಿರಣ್ಯಕೇಶಿಯಿಂದ ಸುಮಾರಾಗಿದೆ, ಮಾರ್ಕಂಡೆಯಿಂದ ಕೂಡ ಇದ್ದಾರೆ. ಈಗೆಲ್ಲ ಕೂಡ 70,000 ಮೇಲೆ ಟೋಟಲ್. ಗೋಕಾಕ್ ಹತ್ರ ಲೊಳಸೂರಿಗೆ ಬ್ರಿಡ್ಜ್ ಹತ್ತಿರ 70,000 ಪ್ಲಸ್ ಈಗ ಹರಿತಾ ಇದೆ. ಹೀಗಾಗಿ ಲೊಳಸೂರು ಬ್ರಿಡ್ಜ್ ಕೂಡ ಇವತ್ತು ಮಧ್ಯಾಹ್ನ ಅದು ಕ್ಲೋಸ್ ಆಗಿದೆ. ಸೊ ಇನ್ನೂ ಮಳೆ ಮೇಲೆ ಡಿಪೆಂಡ್. ಹೆಚ್ಚಾದರೆ ಹೆಚ್ಚು ಮಾಡ್ತೀವಿ, ಇಲ್ಲ ಕಡಿಮೆ ಆದರೆ ಕಡಿಮೆ ಮಾಡ್ತೀವಿ. ಕ್ರಮ ಈಗಾಗಲೇ ಫುಲ್ಲಿ ಎಲ್ಲ ಅಲರ್ಟ್ ಇದ್ದಾರೆ. ಈಗೆಲ್ಲ ಶಿಫ್ಟಿಂಗ್ ಸ್ಟಾರ್ಟ್ ಆಗಿದೆ ಕೆಲವು ಹಳ್ಳಿಯಲ್ಲಿ. ಸೊ ಮುಂಚೆಲ್ಲ ತಯಾರಿ ಮಾಡಿ ಇಟ್ಕೊಂಡು ಕೂತಿದ್ದಾರೆ. ಬಹುಶಃ ಇನ್ನು 2-3 ಸಲ ಹತ್ತು ರೂಪಾಯಿ ಹೆಚ್ಚಾದರೆ ಜಾಸ್ತಿ ಶಿಫ್ಟಿಂಗ್ ಮಾಡಬೇಕಾದ್ರೆ ಮಾಡ್ತೀವಿ. ಈಗ ಸ್ಟಾರ್ಟ್ ಆಗಿದೆ ಒಂದು 10 ತಾಲೂಕಲ್ಲಿ ಅಲ್ಲ ಯಾವ ಉಲಗಬಾಳಿಯಲ್ಲಿ, ಆಮ್ಯಾಗ ನಿಪ್ಪಾಣಿಯಲ್ಲಿ ಜತ್ರಾಟ್ ವೇಸಿಂದ ಅಲ್ಲೊಂದು ಪ್ರಾರಂಭ ಆಗಿದೆ. ಅಂದರೆ ಬಹುಶಃ ನಾಳೆ ನಾಡ್ದೊಳಗೆ ಹಿಂಗೆ ಜಾಸ್ತಿ ಆದರೆ ಭಾಳಷ್ಟು ಹಳ್ಳಿಗಳನ್ನು ಶಿಫ್ಟ್ ಮಾಡಬೇಕಾಗ್ತದೆ. ಮೆನುವಂತಿ ಒಳ್ಳೇದಿದೆಯೋ ನಿಪ್ಪಾಣಿಯಲ್ಲಿ ಮಕ್ಕಳಿಗೆ ಕೊಡ್ತಾ ಇರುವಂತ ಬಿಸಿ ಊಟದ ಅಕ್ಕಿಯನ್ನ ಬೇಯಿಸಿ ಕೊಡ್ತಾ ಇದ್ದಾರೆ ಸರ್. ನಿಪ್ಪಾಣಿ ಒಳಗೆ ಎದಕ್ಕೆ ರೀ ನೆರೆ ಸಂತ್ರಸ್ತರಿದಾರಲ್ಲ ಅವರಿಗೆಲ್ಲ ಈ ಬಿಸಿ ಊಟದ ರೈಸ್ ಜಿಲ್ಲಾಡಳಿತದಿಂದ ಇದು ಕೊಟ್ಟು ಸಪ್ಲೈ ಇಲ್ಲ. ಅದು ಟೋಟಲ್ ಕ್ವಾಂಟಿಟಿಯಲ್ಲಿ ಅವರು ಹೆಚ್ಚು ಕಮ್ಮಿ ಮಾಡ್ತಿರ್ತಾರೆ. ಅಂದರೆ ಒಂದೇ ಕಡೆ ಅದು ಸ್ಟೋರ್ ಇರೋದ್ರಿಂದ ಅವ್ರು ಈ ಕಡೆ ತೆಗೆದಾಕ್ತಾರೆ, ಆ ಕಡೆ ಇನ್ನು ಅಂದರೆ ಅವ್ರದ್ದು ಯೂಸ್ ಮಾಡ್ತಾರಲ್ಲ ಅವ್ರಿಗೂ ಕೊಡ್ತೀವಿ. ಎಮರ್ಜೆನ್ಸಿ ಯೂಸ್ ಮಾಡಿರ್ಬೋದು, ಯಾಕಂದರೆ ಅದನ್ನು ಮಾನಿಟ್ರ್ ಮಾಡೋದು ಒಂದೇ ಡಿಪಾರ್ಟ್ಮೆಂಟು. ಹೀಗಾಗಿ ಫುಡ್ ಅವ್ರು ನೋಡ್ತಾರೆ. ಹಿಂಗಾಗಿ ಫುಡ್ಡು ಈ ಕಡೆಯಿಂದ ಆ ಕಡೆ ಮಾಡ್ತಾರೆ. ಆ ಥರ ಅರ್ಥ ಅಂದರೆ ಅವ್ರು ತೆಗೆದು ಇವ್ರು ಕೊಟ್ಟು ಇವ್ರು ತೆಗೆದು ಹಂಗಲ್ಲ. ಇಲ್ಲ, ಇದೇ ಇರ್ತೈತಿ. ಯಾಕಂದರೆ ಒಂದು ಚೈನ್ ಸರ್ಕಲ್ ಇರ್ತಲ್ಲ, ಹಿಂದೆ ಬರ್ತಾನೆ ಇರ್ತೈತಿ, ಮುಂದೆ ಸಪ್ಲೈ ಆಗ್ತಾನೆ ಇರ್ತೈತೆ. ಸೊ ಅವಾಗ ಎಮರ್ಜೆನ್ಸಿಗೆ ಆ ಕಡೆ ಈ ಕಡೆ ಮಾಡ್ತಾರೆ. ಆ ಥರ ಅರ್ಥ ಅವ್ರದ್ದು ಅವ್ರಿಗೆ ಕೊಡ್ತಾರೆ, ಅವ್ರದ್ದು ಅವ್ರಿಗೆ ಸಪ್ಲೈ ಮಾಡ್ತಾರೆ. ಇಲ್ಲಿ ಇನ್ನೂ ಬಂದೇ ಇಲ್ಲ. ಯಾರು ಬಂದೇ ಇಲ್ಲ. ಬಂದ್ರೆ ಕೊಡಲಿಕ್ಕೆ ಬಂದರೆ ಅವರಿಗೆಲ್ಲ ಕೊಡಲಿಕ್ಕೆ ಬ್ಲ್ಯಾಂಕೆಟ್ ಎಲ್ಲ ರೆಡಿ ಇದೆ ಅಂತ ಹೇಳಿದ್ದಾರೆ. ಎಷ್ಟು ಜನ ಬಂದವರಿಗೆ ಕೊಡಲಿಕ್ಕೆ ರೆಡಿ ಇದೆ ಅಂತ ಇಟ್ಕೊಂಡು ಅಂತ ಹೇಳಿದ್ದಾರೆ. ಎಲ್ಲೆಲ್ಲಿ ಗಂಜಿ ಕೇಂದ್ರ ಇದಾರಲ್ಲ ಅಲ್ಲಿ ಅವರು ಸ್ಟೋರ್ ಮಾಡಿದ್ದಾರೆ. ಬಂದರೆ ಕೊಡ್ತಾರೆ. ಇನ್ನೂ ಯಾಕಂದ್ರೆ ಅಂಥ ದೊಡ್ಡ ಲಾರ್ಜ್ ನಂಬರ್ದಲ್ಲಿ ಯಾರು ಬಂದಿಲ್ಲ ಇನ್ನೂ. ಈಗ ಜಸ್ಟ್ ಒಂದು 50 ಜನ ಏನಾರು ಭಾಳ ಬಂದಿರೋರು ಟೋಟಲ್ ಬಟ್ಟಾಗಿರೋದು. ಇಲ್ಲ ಮುಟ್ಟಬೇಕು. ಇಲ್ಲ ಹಂಗೇನಿಲ್ಲ. ಆ ಥರ ಎಷ್ಟಿದೆ ರೀ ನಮ್ಮ ಕಡೆ ಸ್ಟಾಕ್ ರೀ ಬ್ಲ್ಯಾಂಕೆಟ್ಸ್ ರೀ? ಬ್ಲ್ಯಾಂಕೆಟ್ಸ್ ಹೇಳ್ರಿ, ಎಲ್ಲೆಲ್ಲಿ ಇದೆ, ಎಷ್ಟು ಲೆಕ್ಕ ತೊಗೊಂಡು ಹೇಳ್ರಿ. ಇವತ್ತು ರಾತ್ರಿ ಒಳಗಡೆ ಸರ್ ಎಲ್ಲರಿಗೂ ಮುಟ್ಸೋ ಥರ ಕೆಲಸ ಮಾಡ್ತೀವಿ. ಮತ್ತೆ ಸಾಕಷ್ಟು ಕಡೆಗಳಲ್ಲಿ ಇನ್ನೂ ಕೂಡ ಸ್ವಯಂ ಪ್ರೇರಿತವಾಗಿ ಬರ್ತಾ ಇದ್ದಾರೆ ಸರ್ ಜನ. ಅಧಿಕಾರಿಗಳು ಕೂಡ ಅದರ ಎಫೆಕ್ಟ್ ಎಷ್ಟಿದೆ ಅನ್ನುವಂಥದ್ದನ್ನು ಮುಟ್ಟಿಸ್ತಾ ಇಲ್ಲ ಸರ್ ಜನರಿಗೆ. ಮನೆ ಬಾಗಿಲವರೆಗೂ ಬರೋ ಮಟ್ಟ ನಿಂತ್ಕೊಂಡು ಅವ್ರಿಗೆ ಅವರೇ ಹೊರಗೆ ಬರ್ತಾ ಇದ್ದಾರೆ, ಮಕ್ಕಳನ್ನೆಲ್ಲ ಕರ್ಕೊಂಡು ಮಾಡಿ. ಸೊ ಕೆಲವೊಂದಿಷ್ಟು ಕಡೆ ನಿಮ್ಮ ಅಧಿಕಾರಿಗಳ ಕೋಆರ್ಡಿನೇಷನ್ ಕೂಡ ಆಗ್ತಾ ಇಲ್ಲ. ಕೆಲವು ಕಡೆ ಬರ್ದಿದ್ದಲ್ಲಿ ಕೂಡ ಪೊಲೀಸರು ಅವ್ರಿಗೆ ಹೋಗಿ ಹೊರಗೆ ತರುವಂಥ ಪ್ರಯತ್ನ ಮಾಡಿದ್ರು. ಕೆಲವು ಕಡೆ ಬರ್ದಿದ್ದ ಸಂದರ್ಭ ನೀವು ಹೇಳ್ದಂಗೆ ಬರ್ಲಿಕ್ಕೆ ತಯಾರ. ನಮ್ಮಲ್ಲಿ ಸುಮಾರು ಎಷ್ಟು 400 ಚಿಲ್ಲರೆ ಗಂಜಿ ಕೇಂದ್ರ ಐಡೆಂಟಿಫೈ ಮಾಡಿದ್ದಾರೆ, ಸ್ಕೂಲು ಬೇರೆ ಬೇರೆ ಪ್ರದೇಶಗಳನ್ನ. ಸೊ ಬಂದರೆ ಸುಮಾರು ಜನ ಇಡುವಂಥ. ಯಾಕಂದ್ರೆ ಹಿಂದೆ ನಮ್ಮಲ್ಲಿ 19 ಬಂದರೆ ಅತಿ ದೊಡ್ಡ ಮಹಾಪೌರ ಅದು ಆವಾಗ ಮ್ಯಾನೇಜ್ ಮಾಡಿದ್ವಿ. ಈಗ ಖಂಡಿತವಾಗಿ ನಮ್ಮ ಜಿಲ್ಲಾಡಳಿತ ಮಾಡ್ತೈತೆ. ಸೊ ಎಲ್ಲರ ಸಮಸ್ಯೆ ಆಗಿರ್ಬೋದು, ಇಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ. ಸೊ DC ಅವರು, SP ಅವರು, CO ಅವರು ಮಾಡ್ತಿದ್ದಾರೆ, ಕೋಆರ್ಡಿನೇಟ್ ಮಾಡ್ತಾರೆ. ಇಲ್ಲ, ಅದಕ್ಕೆ ಎಲ್ಲರೂ ಮೇನ್ ಇದ್ದವ್ರಿಗೆ ಈಗ ಹೇಳಿದ್ರಲ್ಲ, ನಿಮ್ಮ ಮುಂದೆ ಹೇಳಿದವ್ರಿಗೆ ನೀವು ಅಲ್ಲಿ ಹೋಗಿ ರಾತ್ರಿ ಮಲಗಬೇಕಂತ ಹೇಳಿದ್ರಲ್ಲ. ತಹಸೀಲ್ದಾರ್ ಹಳ್ಳಿಗೆ ಹೋಗಬೇಕು, AC ಅವರು ತಾಲೂಕು ಹೆಡ್ ಕ್ವಾರ್ಟರ್ಗೆ ಹೋಗ್ಬೇಕಂದ್ರೆ ಅವ್ರಿಗೆ ಖುಷಿ ಆಗ್ತೈತಿ ಕೆಲಸ ಮಾಡ್ಲಿಕ್ಕೆ ಅಂತ ಅದೇ ಹೇಳೋದು. ಅದು ನೀವು ಕೇಳೋಕ್ಕಿಂತ ಮುಂಚೆ ನಾನು ಹೇಳಿದ್ದೀನಿ ಅವ್ರಿಗೆ. ಅಂದ್ರೆ ಹಳ್ಳಿಯಲ್ಲಿ ಹೋಗಿ ಮಲ್ಲಿಗೆ ಅಂತ ಹೇಳೇನ್ರಿ ಅವ್ರಿಗೆ. ಅಂದರೆ ಖುಷಿಯಾಗಿ ಕೆಲಸ ಮಾಡ್ತಾರೆ ಅಧಿಕಾರಿಗಳು. ಎಷ್ಟು ಊರುಗಳಿಗೆ ಎಫೆಕ್ಟ್ ಮೇಲ್ನೋಟಕ್ಕಿದೆ?
ಅದು ಡಿಪೆಂಡ್ ಅಪಾನ್ ನೀರು ರೈಸ್ ಆದಂಗೆ ಈ ನದಿ ಪಾತ್ರದಲ್ಲಿರೋ ಎಲ್ಲ ವಿಲೇಜ್ಗೆ ಇಫೆಕ್ಟ್ ಆಗೇ ಆಗೋದು ಇದೇನು ಸುಮಾರು ಹಳ್ಳಿಗೆ ಅದೇನು ಲಿಸ್ಟ್ ಮಾಡ್ಯಾರ ಎಷ್ಟು ಅಂತಾರೆ ಈಗ ಟೋಟಲ್ 7 ವಿಲೇಜಸ್ ಇದೆ ಅಲ್ಲಿ ಈಗಾಗಿದೆ ಒಟ್ಟು ಟೋಟಲ್ ಜಾಸ್ತಿ ಬಂದರೆ 230 ಅಂದರೆ ಮ್ಯಾಕ್ಸಿಮಮ್ 19ರಲ್ಲಿ ಮಾಡಿದಂಥ ಇದು ಒಂದು ಸರ್ವೆ ರೀ ಅಂದರೆ ಇಷ್ಟು ಮ್ಯಾಕ್ಸಿಮಮ್ ಇಫೆಕ್ಟ್ ರೀ 219 230 ಹೈಯೆಸ್ಟ್ ಅದು ಇದ್ರ ಮೇಲಂತೂ ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅದೇ ಹೈಯೆಸ್ಟ್ ನೀರು ನಮಗೆ ಬಂದಿದ್ದು ಕೃಷ್ಣಾ ನದಿಯಲ್ಲಿ ಅಷ್ಟು ಬರಲಿಕ್ಕೆ ಈಗ ಚಾನ್ಸ್ ಇಲ್ಲ ರೀ ಒಳ್ಳೆ ಸಲಹೆ ಕೊಟ್ಟರೆ ಸರ್ ಈಗ ಅಧಿಕಾರಿಗಳಿಗೆ ಏನಾಗಿದೆ ಅಂದರೆ 2019 ಫ್ಲಡ್ ಬಂತು ಮನೆ ಬಿದ್ದು ಹೋಗುತ್ತೆ ಮತ್ತು ಅದೇ ಜಾಗದಲ್ಲಿ ಮನೆ ಕಟ್ಕೊಳ್ಳಿಕ್ಕೆ ಅವಕಾಶ ಕೊಡ್ತಾರೆ ಸರ್ ಈಗ ಮತ್ತೆ ಅಲ್ಲೇ ಫ್ಲಡ್ ಬರುತ್ತೆ ಈಗ ಭಾಳಷ್ಟು ಕಡೆ ನಾವು ನೋಡ್ತಾ ಇದ್ದೀವಿ ಅಲ್ಲಿ ಮನೆ ಬೋರ್ಡ್ ಮೇಲೆ ಇರ್ತದೆ ನೆರೆ ಸಂತ್ರಸ್ತ ಸ್ಯಾಂಕ್ಷನ್ ಆಗಿದೆ ಕಟ್ಕೊಂಡಿದ್ದೀವಿ ಅಂತ ಬಟ್ ನೀರು ಬಂದಿದೆ ಇದ್ರದ್ದೇನು ಇದನ್ನ ಅಂತ ನಮ್ಮ ಕಡೆ ಬೇರೆ ಕಡೆ ಜಾಗ ಕೊಟ್ಟರೆ ನಾವು ಅಲ್ಲಿ ಹೋಗಿ ಕಟ್ಕೊಂಡು ಅಲ್ಲಿ ಇರ್ತೀವಿ ಅಂತ ಮತ್ತದೊಂದು ನಿಮ್ಮ ಅವಧಿಯೊಳಗೆ ಏನಾದರೂ ಬದಲಾವಣೆ ನೋಡೋಣ ಯಾಕೆ ಜಾಗದ ಕೊಡೋದು ಈಗ ಭಾಳ ಕಷ್ಟ ಯಾಕಂದ್ರೆ ಜಾಗ ಇರೋದ್ರಿಂದ ಅದು ಸಮಸ್ಯೆ ನಾವು ದುಡ್ಡು ಕೊಡೋದ್ಲಿ ಮತ್ತೆ ಎಲ್ಲಿ ತಲೆ ಕಟ್ತಾರೆ ಮುಳುಗು ಪ್ರದೇಶ ಇಲ್ಲದ್ರೆ ಮಾಡ್ಬೋದು ನಾನು ಮಳೆಯಿಂದ ಬೀಳೋದು ಬೇರೆ ನೀವು ಹೇಳಿದ್ದು ನೀರು ಬರೋದು ಬೇರೆ ಎರಡು ವಿಷಯ ಇದ್ದೀರ ಅದರಲ್ಲಿ ಮಳೆಯಿಂದ ಬಿದ್ದರೆ ಅಲ್ಲೇ ಕಟ್ಕೋಬೋದು ಆದರೆ ನೀರಿನಲ್ಲಿ ಪಾತ್ರದಲ್ಲಿದ್ದರೆ ಅವ್ನು ಶಿಫ್ಟ್ ಮಾಡಲಿಕ್ಕೆ ಮಾಡಬೇಕಾಗ್ತದೆ ಈಗ ಕೆಲವೊಂದು ಕಡೆ ಏನಾಗಿದೆ ಸರ್ ಈ ಅಗ್ನಿಯಲ್ಲಿ ಅಸಿಸ್ಟೆಂಟ್ ಬುಕ್ ಮಾಡಿ 10-15 ವರ್ಷ ಆಯ್ತು ಬಟ್ ಅವ್ರಿಗೆ ಹಕ್ಕುಪತ್ರನ ಕೊಡ್ತಾ ಇಲ್ಲ ಸರ್ ಮತ್ತವು ಇದಾವೆ ಸರ್ ಆದರೆ ನಮ್ಗೆ ಹಕ್ಕುಪತ್ರ ಕೊಟ್ಟರೆ ನಾವು ಹೋಗ್ತೀವಿ ಅಂತೇಳಿ ಜನ ಹೇಳುವಾಗ ಯಾಕೆ ಅಧಿಕಾರಿಗಳು ಆದಷ್ಟು ನೋಡಂತ ಅವ್ರು ಹಕ್ಕುಪತ್ರ ಯಾವ ಕೊಟ್ಟಲಿದ್ರೆ ಅವ್ರು ಶಿಫ್ಟ್ ಆಗಿರೋ ಹೋಗ್ತಾರೆ ನೋಟ್ ಮಾಡ್ಕೊಂಡು ನೀವು ಮಾಡಿ ಚೆಕ್ ಸರ್, ಮಾಡಿ ಗೋಕಾಕ್ ಸಿಟಿ ಮತ್ತು ಬೆಳವಂಕಿ ಹಡಗನಾಳು ಆ ಕಡೆ ಸ್ವಲ್ಪ ಪರಿಸ್ಥಿತಿ ಇದು ರಾತ್ರಿ ಎಲ್ಲ ನೀರು ಬರ್ಬೋದು ಅಂತೇಳಿ ಆತಂಕದಲ್ಲಿ ಇನ್ನೂ ಜನ ಊರಲ್ಲೇ ಇದೆ ಬರ್ತಾ ಇಲ್ಲ ಇಲ್ಲ ಬರ್ತದೆ ಅಷ್ಟು ಬರೋಲ್ಲ ರೀ ಯಾಕಂದ್ರೆ ಆ ಊರು ಮುಳುಗು ಅಷ್ಟು ಬರೋಲ್ಲ ಆದರೆ ಊರಲ್ಲಿ ನೀರು ಎಂಟ್ರಿ ಆಗ್ತಾರೆ ಅಷ್ಟಕ್ಕೆ ಮಾತ್ರ ಈಗ ಆಲ್ಮೋಸ್ಟ್ ನಾವು 35,000 ಬಿಡ್ತಾಯಿದ್ದೀವಿ ಇನ್ನೂ 15,000 ಜಾಸ್ತಿ ಮಾಡ್ತಾಯಿದ್ದೀವಿ ಅಷ್ಟಕ್ಕೂ ಸೀಮಿತವಾಗಿರ್ತದೆ ಹೋದ ಸಲ ಬಂದದ್ದು ನಮ್ಮದು 2 ಲಕ್ಷ ಕ್ಯೂಸೆಕ್ ಎಸ್ ಕೃಷ್ಣಾ ನದಿಗೆ ಬಂದದ್ದು 5.5 ಲಕ್ಷ ಆ ಇದಕ್ಕೆ ಬರೋಷ್ಟು ಮಳೆ ಆಗ್ತಿಲ್ಲ ಬರ್ತದೆ ಇನ್ನೂ 10-20 ಸಾವಿರವರೆಗೆ ಇನ್ಕ್ರೀಸ್ ಆಗ್ತದೆ ಸೊ ಈಗ ಮಳೆ ಜಾಸ್ತಿ ಇರೋದು ಕೊಲ್ಹಾಪುರದಲ್ಲಿ 2 ಜಿಲ್ಲೆಗೆ ರೆಡ್ ಅಲರ್ಟ ಇನ್ನೂ 2 ಡೇಸ್ ಇದೆ ಅಂತಾರೆ ಸೊ ಅದು ಕಡಿಮೆ ಆದರೆ ನಮ್ಮಲ್ಲಿ ರೆಡ್ ಅಲರ್ಟ್ ಇಲ್ಲ ಅಂತ ನಮ್ಮ ಜಿಲ್ಲೆಗೆ ಹೀಗಾಗಿ ಹೋಪ್ಸ್ ಇಟ್ಟಿದ್ದೀವಿ ಒಂದು 2-3 ದಿವಸದಲ್ಲಿ ನಿಯಂತ್ರಣಕ್ಕೆ ಬರ್ಬೋದು ಸಿಎಂ ಅವ್ರ ಜೊತೆಗೆ ಏನಾದರೂ ಈ ವಿಚಾರದಲ್ಲಿ ಪ್ರವಾಹ ಸಿ ಎಮ್ ಅವ್ರು ಈಗಾಗಲೇ ಮೊನ್ನೆ ಬೆಂಗಳೂರಲ್ಲಿ ಮೀಟಿಂಗ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಸೊ ಅಧಿಕಾರಿಗಳು ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ಮಾಡ್ತಿದ್ದಾರೆ ನಾವು ಕೂಡ ಹತ್ರ ಉಸ್ತುವಾರಿ ಮಾಡ್ತಾಯಿದ್ದೀವಿ ಡಿ ಸಿ ಅವರು ಏನಾದರೂ ವಿಶೇಷ ಅನುದಾನ ಇದೆಯಾ ಸರ್ ಏನಾದರೂ ಫಂಡು ಇದೆಲ್ಲ ಅವ್ರಿಗೆ ರಸ್ತೆ ರಿಪೇರಿಗೆ ಇದೆ ರೀ ಆಮ್ಯಾಗ ಮನೆ ಕಳ್ಕೊಂಡವ್ರಿಗೆ ದುಡ್ಡು ಕೊಡಲಿಕ್ಕಿದೆ ಡೆತ್ ಆದರೆ ಇದೆ ಇಮಿಡಿಯೇಟಾಗಿ ಕೊಡ್ತಾರೆ ಆತ್ಮಹತ್ಯೆ ಆದರೆ ಮೊನ್ನೆ ರೈತರ ಅದಕ್ಕೆ ಕೊಡಲಿಕ್ಕಿದೆ ದುಡ್ಡಿದ್ದೇನು ಒಂದು ಮನೆ ಬಿದ್ದವ್ರಿಗೆ 5 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ ಸರ್ ಈ ಸರಿ ಎಷ್ಟಿದೆ ಅನ್ನೋದು ಇಲ್ಲ ಈ ಸರ್ ನಾವು 5 ಲಕ್ಷ ಕೊಡೋಲ್ಲ ರೀ ಯಾಕಂದರೆ ಅಷ್ಟು ಕೊಟ್ಟರು ಅದು ಘೋಷಣೆ ಆಯಿತು ಹೊರತಾಗಿ ಅದು ಎಲ್ಲಿ ಸರಿಯಾಗಿ ಇಂಪ್ಲಿಮೆಂಟ್ ಆಗಿಲ್ಲ ರೀ ಈಗ ನಾವು ಮಧ್ಯದಲ್ಲಿ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ ಆದರೆ ಅವ್ರ ಕೈಗೆ ಎಲ್ಲರ ಕೈಗೆ ಮನೆ ಬಿದ್ದವ್ರಿಗೆ ದುಡ್ಡು ಸಿಗಬೇಕು ಅದು ಸುಮ್ಮನೆ ನಾವು 5 ಲಕ್ಷ ಮಾಡಿದ್ವಿ ಒಂದು 10 ಜನ ತೊಗೋತಾರೆ 20 ಜನ ವೇಟಿಂಗ್ದಾಗ ಉಳಿತಾರೆ ಹಿಂದಿಂದ ಹಂಗೆ ಆಯಿತು ಈಗ ನಾವು ಕಡಿಮೆ ಮಾಡ್ತಾಯಿದ್ದೀವಿ ಅದನ್ನ ಕಡಿಮೆ ಮಾಡಿ ಎಲ್ಲರಿಗೂ ಮುಡಿಸುವಂಥ ಚರ್ಚೆ ನಡೀತಾ ಇದೆ ಒಂದಿಷ್ಟು ಅಧಿಕಾರಿಗಳು ನೀವು ಹೇಳಿದ್ರಿ ಸರ್ ಕರೆಕ್ಟಾಗಿ ಸರ್ವೆ ಮಾಡಿ ಅದು ಮಾಡ್ತಾ ಅದನ್ನೇ ಹೇಳ್ಯಾರ ಅವ್ರಿಗೆ ಯಾಕೆ ನಮ್ಮ ಅನುಭವ ಇದು ಇನ್ನೂ ಮಟ್ಟ ಮನೆ ಕಳ್ಕೊಂಡವ್ರಿಗೆ ಇನ್ನೂ ಸಿಕ್ಕಿಲ್ಲ ಅವ್ರಿಗೆ ಈಗ ಸಿಗೋಲ್ಲ ರೀ ಯಾಕಂದ್ರೆ ಅದು 19 ಹಳೇದಾಯಿತು ಈಗ ಲೆಕ್ಕ ಇಲ್ಲ ನಮ್ಮ ಕಡೆ ಅದು ಈ ಸಾರಿ ಆದರೆ ಯಾರಿಗೂ ಅನ್ಯಾಯ ಆಗಬಾರ್ದು ನ್ಯಾಯ ಇರ್ಬೇಕಂತ ಅವ್ರಿಗೆ ಹೇಳಿದ್ವಿ ಆಗ ಹೋದ ಸಲ ಹೆಂಗೆ ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಅವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದೀರಿ ಸರ್ ಈಗ ಲಾಸ್ಟ್ ಟೈಮ್ ಪೂರ್ತಿ ಮನೆ ಯಾರು ಬಿದ್ದೋಗಿರ್ತದಲ್ಲ ಸರ್ ಅವ್ರು ಹೊಸ ಮನೆ ಕಟ್ಕೊಳ್ಳುವವರೆಗೂ ಕೂಡ ಅವ್ರು ಯಾವುದೋ ನೆಲೆ ಇರೋದು ಲಾಸ್ಟ್ ಟೈಮ್ ಒಂದು ಪದ್ಧತಿ ಇತ್ತು ಅವ್ರು ಹೊಸ ಮನೆ ಕಟ್ಕೊಳ್ಳೋವರೆಗೂ ಬಾಡಿಗೆ ಕೊಡುವಂಥದ್ದು ಇಲ್ಲ ಅದು ಆವಾಗ ಅದು ಇದು ಘೋಷಣೆ ಮಾಡಿದ್ರು ಕರೆ ಅದು ಯಾರಿಗೂ ಕೂಡ ಘೋಷಣೆ ಅಷ್ಟೇ ಆಯ್ತು ಯಾರಿಗೂ ಕೊಡಲಿಲ್ಲ ಪ್ರಾಕ್ಟಿಕಲ್ ಆಗಿ ಯಾರಿಗೂ ಕೊಟ್ಟೇ ಇಲ್ಲ ರೀ ಅದಕ್ಕೆ ನಮ್ಗೆ ಎಷ್ಟು ನೀಗ್ತೈತಿ ಅಷ್ಟು ಕೊಡಲಿಕ್ಕೆ ಆಯಾ ಮೀಡಿಯಾ ಮಾಡ್ತಾಯಿದ್ವಿ ಎಲ್ಲರಿಗೂ ಮುಟ್ಟಿರ್ಬೇಕು ಸುಮ್ಮನೆ ಘೋಷಣೆ ಆಗ್ತೈತೆ ಆಮ್ಯಾಗ ಸಿಗಬಾರ್ದಂಥ ಪರಿಸ್ಥಿತಿ ಬರಬಾರ್ದು ಸೊ ಸಿಗುವಂಥ ಅಮೌಂಟನ್ನು ನಿಗದಿ ಮಾಡ್ತಾಯಿದ್ವಿ
महानगरपालिका आणि तालुका केंद्रांमध्ये मदत केंद्रे स्थापन करून 24 तास कार्यान्वित ठेवावीत, तसेच जनतेकडून येणाऱ्या तक्रारींवर तत्काळ प्रतिसाद द्यावा, असेही ते म्हणाले. राजशेखर हिरेमठ, KMM मराठी, बेळगाव.